ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಮಿಸಸ್ ರೇಖಾ ಉಪಾಧ್ಯ. ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಪಾಡ್ಕಾಸ್ಟ್ ಶೋ ಮನಸ್ಸಿನ ಮಾತು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಒಂದು ಉತ್ತಮವಾದ ಹಾಗೂ ಅತ್ಯದ್ಭುತವಾದ ಮತ್ತು ಅರ್ಥಪೂರ್ಣವಾದಂತಹ ಕತೆ, ನೀವು ದೇವರೇ. ಇದನ್ನ ಇವತ್ತಿನ ಈ ಸಂಚಿಕೆಯ ಮೂಲಕ ಕೇಳಿ ಆನಂದಿಸೋಣ ಹಾಗೂ ಕಲ್ಕೊಳ್ಳೋಣ. ಬೆಂಗಳೂರಿನ ಹಾದಿಬೀದಿಯಲ್ಲಿ ಬೆಳಗ್ಗೆ ಒಬ್ಬ ಮಾಸಲು ತೊಡುಗೆಯ 8 ವರ್ಷದ ಹುಡುಗ ದಾರಿಯಲ್ಲಿ ಹೋಗುವ ಎಲ್ಲರಲ್ಲಿಯೂ ನೀವು ದೇವ್ರೇ ಅಂತ ಕೇಳ್ತಿದ್ದ. ಆದ್ರೆ ಆತನನ್ನ ಯಾರೂ ಮಾತನಾಡಿಸದೆ ಪಕ್ಕಕ್ಕೆ ತಳ್ತಾ ಇದ್ರು. ಆ ಹುಡುಗ ಅಲ್ಲಿಂದ ಶ್ರೀಮಂತರ ಬಡಾವಣೆಯ ಉದ್ಯಾನವೊಂದಕ್ಕೆ ಹೋಗಿ ಅಲ್ಲಿರುವ ಜನರಲ್ಲಿ ಕೂಡ ನೀವು ದೇವ್ರೇ ಅಂತ ಕೇಳ್ತಿದ್ದ. ಆವಾಗ ಅವರೆಲ್ಲ ಆತನನ್ನ ಯಾರೋ ಇದು ತಲೆಹರಟೆ ಹುಡುಗ ಅಂತ ಬೈದು ದೂರ ತಳ್ತಾ ಇದ್ರು. ಅದೇ ಪಾರ್ಕ್ನಲ್ಲಿ ಕೂತ್ಕೊಂಡಿದ್ದ ವಯಸ್ಸಾದವರೊಬ್ರು ಆ ವಿದ್ಯಮಾನವನ್ನ ಗಮನಿಸ್ತಿದ್ರು. ಅವರಲ್ಲಿಗೂ ಆ ಹುಡುಗ ಹೋಗಿ ನೀವು ದೇವ್ರೇ ಅಂತ ಕೇಳಿದ. ಅವರು ಆ ಹುಡುಗನ ಮುಖವನ್ನೇ ಒಮ್ಮೆ ದಿಟ್ಟಿಸಿ ನೋಡಿದ್ರು. ಆತನ ಮುಖದಲ್ಲಿ ಬಡತನದ ಬೇಗೆ ಇತ್ತು, ದುಗುಡವಿತ್ತು, ಆತಂಕವಿತ್ತು. ಅವರು ಆ ಹುಡುಗನನ್ನ ತನ್ನ ಪಕ್ಕಕ್ಕೆ ಕರೆದು, ನಿನಗೆ ಯಾಕೆ ದೇವರು ಬೇಕು ಅಂತ ಕೇಳ್ತಾರೆ. ಆಗ ಬಾಲಕ, ತಾತ, ನಾನು ಪುಟ್ಟು ಅಂತ. ನಾನು ಮತ್ತೆ ನನ್ನ ಅಮ್ಮ ಇದೇ ಗುಡಿಸಲಲ್ಲಿ ಜೀವಿಸ್ತಿದ್ದೆವು. ನನಗೆ ಈ ಪ್ರಪಂಚದಲ್ಲಿ ಅಮ್ಮನನ್ನು ಬಿಟ್ರೆ ಇನ್ಯಾರೂ ಇಲ್ಲ. ಅವಳು ಅಲ್ಲಿ ಇಲ್ಲಿ ಕೂಲಿ ಮಾಡಿಕೊಂಡು ನನ್ನನ್ನು ನೋಡ್ಕೊಳ್ತಿದ್ಲು. ಆದ್ರೆ ಇಂದು ಬೆಳಗ್ಗೆ ನನ್ನ ಅಮ್ಮ ಇದ್ದಕ್ಕಿದ್ದಂತೆ ಎದೆ ನೋವು ಅಂತ ಕುಸಿದು ಬಿದ್ಲು. ಅವರಿವರ ಸಹಾಯದಿಂದ ನಾನು ಆಕೆನ ಅಲ್ಲಿ ಕಾಣುತ್ತಿರುವ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಆದ್ರೆ ಆಸ್ಪತ್ರೆಯವರು ನನ್ನ ಅಮ್ಮನನ್ನ ಪರೀಕ್ಷಿಸಿ ನೋಡಿ, ಅವಳಿಗೆ ತೀವ್ರ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾಗಾಗಿ ಆಕೆಯನ್ನ ಬದುಕಿಸಲು ಆ ದೇವರೇ ಬರಬೇಕು ಅಂತ ಹೇಳಿ ಜನರಲ್ ವಾರ್ಡ್ನಲ್ಲಿ ಮಲಗಿಸಿದ್ದಾರೆ. ನನ್ನ ಅಮ್ಮ ತುಂಬಾನೇ ಅಸ್ವಸ್ಥರಾಗಿದ್ದಾರೆ. ನನ್ನ ಅಮ್ಮ ಬದುಕಬೇಕಾದ್ರೆ ದೇವರು ಬರಬೇಕು. ಅದಕ್ಕಾಗಿ ನಾನು ಆ ದೇವರಿಗೋಸ್ಕರ ಎಲ್ಲ ಕಡೆ ಹುಡುಕಾಡ್ತಾ ಇದ್ದೀನಿ. ಹೇಳಿ, ನೀವು ದೇವ್ರೇ ಅಂತ ದೈನ್ಯತೆಯಿಂದ ಕೇಳ್ತಾನೆ. ಆ ಬಾಲಕನ ಮುಗ್ಧ ಮಾತನ್ನು ಕೇಳಿ ತಾತನಿಗೆ ಕರುಣೆ ಹುಟ್ಟುತ್ತೆ. ಆದರೆ ಅದನ್ನು ಅವರು ತೋರ್ಪಡಿಸದೆ ನಗುತ್ತಾ, ನೋಡಪ್ಪ ಪುಟ್ಟು, ನಾನು ದೇವರಲ್ಲ, ಆದ್ರೆ ದೇವ್ರು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ನಾನು ಆ ದೇವರಿಗೆ ನಿನ್ನ ಅಮ್ಮನನ್ನ ಬದುಕಿಸಲು ಆಸ್ಪತ್ರೆಗೆ ಹೋಗಲು ಹೇಳ್ತೀನಿ. ನೀನು ತಕ್ಷಣ ಅಮ್ಮನ ಬಳಿ ಹೋಗು ಅಂತ ಪುಟ್ಟುವಿನ ಬೆನ್ನು ಸವರಿ ಕಳುಹಿಸಿಕೊಡ್ತಾರೆ. ಅವರ ಮಾತನ್ನ ಕೇಳಿ ಸಂತೋಷದಿಂದ ದೇವರು ಬರ್ತಾರೆ, ನನ್ನ ಅಮ್ಮನನ್ನ ಬದುಕಿಸಲು ದೇವರು ಬರ್ತಾರೆ ಅಂತ ಕೇಕೆ ಹಾಕುತ್ತಾ ಆಸ್ಪತ್ರೆ ಕಡೆಗೆ ಆ ಹುಡುಗ ಓಡಿ ಹೋಗ್ತಾನೆ. ಅವನ ಕಡೆ ಸಹಾನುಭೂತಿಯಿಂದ ನೋಡುತ್ತಾ ತಾತ ತನ್ನ ಮೊಬೈಲಲ್ಲಿ ಯಾರಿಗೋ ಫೋನ್ ಮಾಡ್ತಾರೆ. ಇತ್ತ ಆ ಬಾಲಕ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಮಧ್ಯೆ ಹೋರಾಡ್ತಾ ಇದ್ದ ಅಮ್ಮನನ್ನ ಕಂಡು, ಅಮ್ಮ, ನಾನೀಗ ಒಬ್ಬ ತಾತನನ್ನ ಕಂಡೆ, ಅವರಿಗೆ ದೇವರು ಎಲ್ಲಿದ್ದಾನೆ ಅಂತ ಗೊತ್ತಂತೆ. ನಿನ್ನನ್ನ ಬದುಕಿಸಲು ಅವರು ದೇವರನ್ನ ಇಲ್ಲಿಗೆ ಕಳುಹಿಸಿಕೊಡ್ತಾರಂತೆ ಎಂದು ಆಕೆಗೆ ಸಮಾಧಾನ ಮಾಡಿದಾಗ ಆ ತಾಯಿಯು ಹತಾಶೆಯಿಂದ ಕಣ್ಣೀರು ಸುರಿಸ್ತಾಳೆ. ಆಗ ಇದ್ದಕ್ಕಿದ್ದಂತೆ ಡಾಕ್ಟರ್ಸ್ಗಳ ತಂಡ ಅಲ್ಲಿಗೆ ಆಗಮಿಸಿ ಆಕೆಯನ್ನು ಸ್ಟ್ರೆಚರ್ನಲ್ಲಿ ಮಲಗಿಸಿ ICU ಒಳಗೆ ಕರ್ಕೊಂಡು ಹೋಗ್ತಾರೆ. ಅದಾಗಿ ಕೆಲವು ಸಮಯದಲ್ಲಿ ಆ ಆಸ್ಪತ್ರೆಗೆ ಬೆಂಗಳೂರಿನ ಸುಪ್ರಸಿದ್ಧ ಹೃದಯ ತಜ್ಞರು ಆಗಮಿಸ್ತಾರೆ. ಅದಾದ ಕೆಲ ದಿನಗಳ ನಂತರ ಆಕೆ ಸಂಪೂರ್ಣವಾಗಿ ಗುಣಮುಖಳಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿರ್ಬೇಕಾದ್ರೆ ಅವಳಲ್ಲಿಗೆ ಅದೇ ತಾತ ಆ ಆಸ್ಪತ್ರೆಯ ಆಡಳಿತ ತಂಡದವರ ಜೊತೆಗೆ ಆಗಮಿಸಿದ್ರು. ಅವರನ್ನು ನೋಡಿ ಆ ಹುಡುಗ ಆನಂದಾತಿಶಯನಾಗಿ, ಅಮ್ಮ ಅಮ್ಮ, ಇವರೇ ನಿನ್ನನ್ನ ಬದುಕಿಸಲು ದೇವರನ್ನ ಕಳಿಸಿದವರು ಅಂತ ಸಂಭ್ರಮದಿಂದ ಕುಣಿದು ಕುಪ್ಪಳಿಸ್ತಾನೆ. ಆ ತಾತನನ್ನು ಕಂಡು ಆ ಮಾತೆ ತನ್ನ ಕೈಗಳನ್ನ ಜೋಡಿಸಿ ಪ್ರಣಾಮ ಮಾಡ್ತಾಳೆ.
ಮಹಾಶಯರೇ, ನಾನು ಕನಸು ಮನಸ್ಸಲ್ಲಿಯೂ ಊಹಿಸದ ರೀತಿಯಲ್ಲಿ ಈ ಆಸ್ಪತ್ರೆಯಲ್ಲಿ ನನಗೆ ಅತ್ಯುತ್ತಮವಾದ ಚಿಕಿತ್ಸೆ ಸಿಕ್ಕಿದೆ. ಆದರೆ ನೀವು ಕಳುಹಿಸಿದ ದೇವರು ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ಅದು ಯಾರೆಂದು ಗೊತ್ತಾದರೆ ನಾನು ಬದುಕಿರುವಷ್ಟು ದಿನ ಅವರ ಹೆಸರಲ್ಲಿ ತುಪ್ಪದ ದೀಪವನ್ನು ಹಚ್ಚುತ್ತೇನೆ ಅಂತ ನಮ್ರತೆಯಲ್ಲಿ ಆಕೆ ಹೇಳ್ತಾಳೆ. ಅದನ್ನು ಕೇಳಿ ಆ ತಾತನ ಜೊತೆಗಿದ್ದ ಆಸ್ಪತ್ರೆಯ ಆಡಳಿತದ ಅಧಿಕಾರಿ ಹೇಳ್ತಾರೆ, ಅಮ್ಮ, ನಮ್ಮ ದೇಶದ ಅಗರ್ಭ ಶ್ರೀಮಂತರಲ್ಲಿ ಒಬ್ಬರಾದ ಇವರು ಈ ಆಸ್ಪತ್ರೆಯ ಯಜಮಾನರಿಗೆ ಫೋನ್ ಮಾಡಿ ನಿಮಗೆ ಪ್ರಖ್ಯಾತ ಹೃದಯ ತಜ್ಞರಿಂದ ಆಪರೇಷನ್ ಮಾಡಿಸಿದ್ದಲ್ಲದೆ ಎಲ್ಲ ಸೌಲಭ್ಯವನ್ನು ಅವರ ದುಡ್ಡಲ್ಲೇ ಕೊಡಿಸಿದ್ರು ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿ ಆಕೆ ಗದ್ಗದಿತಳಾಗಿ ಮಾತುಗಳು ಕಟ್ಟಿ ಹೋಗಿ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು, ನೀವೇ ನನ್ನ ಪಾಲಿನ ದೇವರು ಅಂತ ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ. ಆಗ ತಾತ ಆಕೆಯನ್ನ ಮೇಲೆತ್ತಿ, ನೋಡು ತಾಯಿ, ನೀನಿಂದು ಮಾರಣಾಂತಿಕ ಹೃದಯ ಕಾಯಿಲೆಯಿಂದ ಪೂರ್ಣವಾಗಿ ಗುಣಮುಖಳಾಗಲು ಕಾರಣ ನಿನ್ನ ಈ ಪುಟ್ಟು. ಅವನು ಅಂದು ಬಂದು ನನ್ನನ್ನು ನೀವು ದೇವರೇ ಎಂದು ಮುಕ್ತವಾಗಿ ಕೇಳಿದ್ರಿಂದ ನಾನು ಈ ಆಸ್ಪತ್ರೆಯಲ್ಲಿ ನಿನ್ಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡೋದಿಕ್ಕೆ ನನಗೆ ದೈವ ಪ್ರೇರಣೆ ಆಯಿತು. ಆ ಕಾರಣದಿಂದನೇ ನಿನಗೋಸ್ಕರ ನಾನು ಸುಪ್ರಸಿದ್ಧ ಹೃದಯ ತಜ್ಞರನ್ನೇ ಇಲ್ಲಿಗೆ ಕರೆಸಿ ಚಿಕಿತ್ಸೆಯನ್ನ ಕೊಡಿಸಿದೆ. ಹಾಗಾಗಿ ನಿನ್ನ ಪಾಲಿನ ದೇವರು ನಿನ್ನ ಈ ಮುಗ್ಧ ಮಗನೇ ಹೊರತು ನಾನಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದೇ ಅಲ್ಲವೇ ಮಾನವೀಯತೆ ಅನ್ನೋದು. ನಾವು ನಮ್ಮಲ್ಲೂ ಕೂಡ ಇಂತಹ ಆದರ್ಶಗಳನ್ನ ಬೆಳೆಸಿಕೊಂಡು ದೇವರನ್ನು ನಮ್ಮಲ್ಲಿ ನಾವು ಪ್ರತಿಷ್ಠಾಪಿಸಿಕೊಳ್ಳೋಣ. ಏನಂತೀರಾ ಸ್ನೇಹಿತರೆ? ಸ್ನೇಹಿತರೆ, ಎಷ್ಟೊಂದು ಸುಂದರವಾದ ಹಾಗೂ ಅರ್ಥಗರ್ಭಿತವಾದಂತಹ ಕಥೆಯನ್ನ ನಾವು ಇವತ್ತಿನ ಈ ಸಂಚಿಕೆ ಮೂಲಕ ಕೇಳಿ ಕಲ್ತ್ಕೊಂಡ್ವಿ. ಈ ಒಂದು ಸುಂದರವಾದ ಹಾಗೂ ಅರ್ಥಗರ್ಭಿತವಾದಂತಹ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಪಾಡ್ಕಾಸ್ಟ್ ಅನ್ನ ಫಾಲೋ ಕೂಡ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.